ಅಲ್ಲ ಗುರು, ನಾವೆಲ್ಲ ಬುದ್ಧಿವಂತರು ಅಂತ ಉಪ್ಪಿ ಸರ್ ಫಿಲಮ್ನ ಪೂರ್ತಿ ನೋಡ್ಕೊಂಡ್ ಬಂದಿದೀವಿ. ಅವರು ಸ್ಟಾರ್ಟಿಂಗಲ್ಲೇ ತೋರಿಸಿದ್ರು, ನೀವು ಬುದ್ಧಿವಂತರಾಗಿದ್ರೆ ಎದ್ದೋಗ್ರಿ, ದಡ್ರಾಗಿದ್ರೆ ಕೂತ್ಕೊಳ್ಳಿ ಅಂತ. ನಾವಂತೂ ಫುಲ್ ಫಿಲಮ್ ನೋಡ್ಕೊಂಡ್ ಬಂದಿದೀವಿ. ಈಗ ನಮ್ಮನ್ನ ನಾವು ದಡ್ರು ಅಂತ ಹೇಳ್ಕೊಳ್ಳೋದ, ಬುದ್ಧಿವಂತರು ಅಂತ ಹೇಳ್ಕೊಳ್ಳೋದ, ಅಥವಾ ದಡ್ ಬುದ್ಧಿವಂತರು ಅಂತ ಹೇಳ್ಕೊಳ್ಳೋದ? ಮೂವಿ ಸ್ಟಾರ್ಟ್ ಆಗ್ತಿದ್ದಾಗೆ ಸುಪ್ರಭಾತ ಬಂತು. ಅದನ್ನ ಕೇಳಿಸ್ಕೊಂಡೆ ನಮ್ಗೆ ಅರ್ಥ ಆಗ್ಬೇಕಿತ್ತು, ನಾವು ಮಾಡ್ಬೇಕಿರೋ ನಿತ್ಯ ಕರ್ಮ ಕಾರ್ಯಗಳನ್ನ ನಾವು ಮಾಡ್ತಿಲ್ಲ, ಎದ್ದೊಳ್ಬೇಕು ಅಂತ. ಅದನ್ನ ಬಿಟ್ಟು ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ, ನೀವು ಬುದ್ಧಿವಂತರಾಗಿದ್ರೆ ಎದ್ದೋಗ್ರಿ, ದಡ್ರಾಗಿದ್ರೆ ಕೂತ್ಕೊಳ್ಳಿ ಅಂತ ಡೈರೆಕ್ಟ್ ಆಗಿ ಹೊಡೆದ್ರು. ಆದ್ರೂ ನಾವೆಲ್ಲ ಕೂತ್ಕೊಂಡ್ವಿ. ಈ ಫಿಲ್ಮ್ ನ ಅರ್ಥ ಮಾಡ್ಕೋಬೇಕಾದ್ರೆ ಬೇಕಿರೋದು ಸ್ವಲ್ಪ ಪ್ರಪಂಚ ಜ್ಞಾನ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಅದೇ ರೀ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ, ಜೊತೆಗೆ ಸತ್ಯ ಮತ್ತೆ ಕೆಟ್ಟದರ ನಡುವೆ ಇರುವಂತ ಅಂತರ ಅಂಡ್ ನಮ್ಮ ಬಗ್ಗೆ ಸ್ವಲ್ಪ ಅರಿಮೆ. ಒಂದು ಮಗು ಸತ್ಯ ಅನ್ನೋದ್ರ ಜೊತೆ ಹುಟ್ಟಿದ್ರೆ ಮುಂದೆ ಸುಳ್ಳು, ಮೋಸ, ಕೆಟ್ಟದ್ದು ಅನ್ನೋದನ್ನ ಪ್ರಪಂಚ ತುಂಬುತ್ತೆ. ಅದನ್ನ ಕಲ್ಕಿ ಅವತಾರದಲ್ಲಿ ತೋರಿಸಿದ್ದಾರೆ. ಜೊತೆಗೆ ಈ ಸತ್ಯ ಮತ್ತೆ ಸುಳ್ಳು ಅನ್ನೋದು ನಮ್ಮ ತಲೆಯಲ್ಲೇ ಇರುತ್ತೆ. ಸತ್ಯ ಬೆಳಕಿಗೆ ಬರ್ಬೇಕು ಅಂದ್ರೆ ತಾಳ್ಮೆ, ಸಮಯ ಮತ್ತೆ ಯೋಚನೆ ಮಾಡುವಂತ ಶಕ್ತಿ ಬೇಕು. ಇಷ್ಟೆಲ್ಲ ಇದ್ದು ಕತ್ಲೆನ ಬೇಯಿಸಿ ಹೊರಗೆ ಬಂದ್ರೆ ಪ್ರಪಂಚ ಅದನ್ನ ಜಾತಿ, ಧರ್ಮ, ಮೇಲು ಕೀಳು, ಬಡವ, ಶ್ರೀಮಂತ ಅಂತ ಕಲ್ಲು ಹೊಡೆದು ಸಾಯಿಸುತ್ತೆ. ಇನ್ನ ಕಲ್ಕಿ ಯಾವ ರೀತಿ ಒಬ್ಬರನ್ನ ಅಟ್ಟಕ್ಕೇರಿಸಿ ಅವರನ್ನ ಜನಗಳ ಮಧ್ಯ ಕೆಟ್ಟವರನ್ನಾಗಿ ಮಾಡಿ ತಾನು ಜನಗಳನ್ನೆಲ್ಲ ದೋಚಿ ಲೊಂಗೋಟಿನಲ್ಲಿ ನಿಲ್ಸಿ ಆ ಜನಗಳು ಧಿಕ್ಕಾರ ಕೂಗ್ತಾರಲ್ಲ, ಅವಾಗ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾನೋ, ಅದೇ ರೀತಿ ನಮ್ಮನ್ನ, ನಮ್ಮ ದೇಶನ ಉದ್ಧಾರ ಮಾಡ್ತೀನಿ ಅಂತ ವೋಟ್ ತಗೊಂಡು ಅಧಿಕಾರ ಚಲಾಯಿಸುವಂತವ್ರು ಟ್ಯಾಕ್ಸ್ ರೂಪದಲ್ಲಿ ದುಡ್ಡನ್ನ ತಗೊಂಡು ನಮ್ಮನ್ನೇ ಲೂಟಿ ಮಾಡಿ ನಮ್ಮ ಹೊಟ್ಟೆಗೆ ಹಿಟ್ಕೊಡ್ತಾರೋ ಇಲ್ವೋ, ಆದ್ರೆ ತಲೆಗೆ ಮಾತ್ರ ಬಿಸಿ ಬಿಸಿ ಸುದ್ದಿ ಕೊಟ್ಟು ನಮ್ಮ ಬಾಯಿ ಮುಚ್ಚಿಸ್ತಾರೆ. ಒಟ್ನಲ್ಲಿ ನಾವೇ ಆಯ್ಕೆ ಮಾಡುವಂತ ಜನಪ್ರತಿನಿಧಿಗಳು ಮಂಗಳ ಗ್ರಹಕ್ಕೆ ಹೋಗುವಂತ ಆಸೆನ ತೋರಿಸಿ ನಮ್ಮನ್ನ ಭೂಮಿಗೆ ಹಾಕಿ ಮುಚ್ತಾ ಇದ್ದಾರೆ. ಅದಕ್ಕೆ ಅನ್ಸುತ್ತೆ ರೋಡ್ ತುಂಬಾ ಗುಂಡಿಗಳಿರೋದು. ಇಲ್ಲಿವರೆಗೂ ನಾನು ಹೇಳಿದ್ದು ಈರುಳ್ಳಿ ಸಿಪ್ಪೆ ಅಷ್ಟೇ. ನಿಮ್ಗೇನಾದ್ರೂ ಫೋಕಸ್ ಸಿಕ್ಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.